ಈ ಕಣ್ಣು ಮುಚ್ಚ್ರಿ. ಚಿರಾಗ್ ಏನು ಮಾಡ್ತಿದ್ದೀರಾ? ಇನ್ನೊಂದು ಕಣ್ಣು ಮುಚ್ಚಿ ಸರಿಗೆ ಹಚ್ಚಕ್ಕಾಗಲ್ಲ. ಕಣ್ಣಿಗೆ ತಾಕ್ಬಿಡುತ್ತೆ. ಕಣ್ಣು ಮುಚ್ಚಿ ಬಿಡಬೇಡಿ, ಕಣ್ಣಿಗೆ ತಾಕ್ಬಿಡುತ್ತೆ. ಹಂಗೇರಿ. ಚಿರಾಗ್ ಏನು ಮಾಡ್ತಿದ್ದೀರಾ ಚಿರಾಗ್? ಹಂಗೇರಿ ಒಂದು ನಿಮಿಷ, ಕರೆಕ್ಟಾಗಿ ಮಾಡ್ತಿದ್ದೀನಿ. ಹಂಗೇರಿ ತಾಕ್ಬಿಡುತ್ತೆ. ಚಿರಾಗ್ ಏನು ಮಾಡ್ತಿದ್ದೀರಾ? ಐಲೈನರ್ ಸರಿ ಮಾಡ್ತೇನೆ. ಸರಿ ಆಯ್ತು. ಈಗ ಬಿಡ್ಬೋದು. ಈಗ ಸರಿ ಆಯ್ತು. ಅದು ಏನು ಗೊತ್ತಾ, ಮಗ ತುಂಬ ಮೇಕಪ್ ಬಳ್ಕೊಂಬಿಟ್ಟು ಕಣ್ಣಿಗೆ ಹಚ್ಕೊಳ್ಳಿಲ್ಲ, ಬೂತು ಥರ ಕಾಣಿಸ್ತೀರಾ. ಹೊರಡಿ, ನಾನು ಮಾಡ್ಕೋತೀನಿ. ಪರವಾಗಿಲ್ಲ. ಹೊರಡಿ. ಸದ್ಯ ಕೀ ಇಲ್ಲೇ ಇದೆ, ಅವ್ರು ಏನು ನೋಡಿಲ್ಲ ಅನ್ಸುತ್ತೆ. ನೆನ್ನೆ ಆಗಿದ್ದ ಇನ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ. ಆ್ಯಕ್ಚುಲಿ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಿರೋದು ನನ್ನಿಂದನೇ ಅಲ್ವಾ? ನೀವ್ಯಾಕೆ ಹಾಗನ್ಕೋತೀರಾ? ನಾನು ಆ ರೀತಿ ಏನಾದರೂ ಹೇಳಿದ್ನಾ? ನೀವು ಹೇಳಿಲ್ಲ ಅಂದರೂ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ ಅರ್ಚನಾ ಅವರೇ. ನನ್ನ ಮಗಳಿಗೆ ನೀವು ಅಮ್ಮ ಆಗೋಕ್ಕೆ ಒಪ್ಕೊಳ್ದೆ ಹೋಗಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನಾನು ನಿಮ್ಮ ಜೊತೇಲಿರೋದು ನೋಡೋರ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಾ ಇದೆ. ಆದರೆ ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ. ನಾನು ಆಲ್ರೆಡಿ ಫಾರಿನಲ್ಲಿ ಒಬ್ಬ ಸರ್ಜನ್ ಹತ್ರ ಮಾತಾಡಿದ್ದೀನಿ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ನಾವು ಆದಷ್ಟು ಬೇಗ ಶಿಫ್ಟ್ ಆಗಿಬಿಡ್ತೀವಿ. ನಾನು ಸದ್ಯದ್ರಲ್ಲೇ ಫಾರಿನ್ಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಸೆಟ್ಲ್ ಆಗಿಬಿಡ್ತೀವಿ. ಆಮೇಲೆ ನಿಮಗೆ ನಮ್ಮಿಂದ ಯಾವ ತೊಂದರೆನೂ ಆಗಲ್ಲ. ನಿಮ್ಗೆ ಇಷ್ಟ ಬಂದಾಗ ನೀವು ಇರ್ಬೋದು. ಪ್ಲೀಸ್ ಈ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸಾನ್ವಿನ್ ಕರ್ಕೊಂಡು ಮತ್ತೆ ಇಲ್ಲಿಗೆ ಬರಲ್ವಾ? ಇಲ್ಲ, ಕಾಫಿ ಕುಡೀರಿ. ಬೇಡ. ನೀವು ಕಾಫಿ ಕುಡಿಲಿಲ್ಲ ಅಂದರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಿಮ್ಮನ್ನ ಈ ಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ ರೀ. ನರಸಿಂಹ ತಪ್ಪು ಮಾಡಿದ್ದಾನೆ, ಅದನ್ನು ಅವನೇ ಸರಿಪಡಿಸ್ಕೊಳ್ತಾನೆ. ನೀವು ಹೀಗಿದ್ರೆ ಹೇಗೆ? ಹೋಗಲಿ, ಕೆಲ್ಸಕ್ಕಾದರೂ ಹೋಗ್ಬಿಟ್ಟು ಬನ್ನಿ. ಯಾವ ಮುಖ ಇಟ್ಕೊಂಡು ಸ್ಟೇಷನ್ಗೆ ಹೋಗಲಿ? ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಆದ ಅಂತ ಸ್ಟೇಷನಲ್ಲೆಲ್ಲ ನನಗೆ ಎಷ್ಟು ಮರ್ಯಾದೆ ಕೊಡ್ತಿದ್ರು ಗೊತ್ತಾ?